ಆತ್ಮೀಯ 4 ಸಾರಿಗೆ ನಿಗಮದ ನೌಕರ ಬಂಧುಗಳೇ ನಮಸ್ಕಾರ. ಬಂಧುಗಳೇ, ನಿಗಮದಿಂದ ನಿಗಮಕ್ಕೆ ಏನು ವರ್ಗಾವಣೆಗೆ ಅರ್ಜಿ ಹಾಕಿದ್ದಾರೆ, ಆ ಅರ್ಜಿ ವಿಚಾರವಾಗಿ ಹಲವಾರು ಜನಕ್ಕೆ ತಿರಸ್ಕೃತಗೊಂಡಿದೆ ಎನ್ನುವಂಥ ವಿಚಾರ. ಯಾಕಪ್ಪ ತಿರಸ್ಕೃತಗೊಂಡಿದೆ ಅಂದರೆ, ಏನು ಆಗಸ್ಟ್ 5ನೇ ತಾರೀಕು ಏನು ಜಂಟಿ ಸಂಘಟನೆ ಕರೆ ಕೊಟ್ಟಿತ್ತು, ಆ ವಿಚಾರದಲ್ಲಿ ಹೋರಾಟಕ್ಕೆ ಹೋಗಿದ್ದಾರೆ, ಒಂದಿನ ಗೈರು ಹಾಜರಿಯಾಗಿದ್ದಾರೆ ಅನಧಿಕೃತವಾಗಿ ಅಂಥೇಳಿ ಚಾರ್ಜ್ ಶೀಟ್ ಕೊಟ್ಟಿದ್ದಂಥದ್ದು 23 ಅಡಿಯಲ್ಲಿ. ಅದನ್ನು ಇವತ್ತುವರೆಗೂ ಕೂಡ ಕ್ಲೋಸ್ ಮಾಡ್ದಲೇ ಇರೋದ್ರಿಂದ ಇವತ್ತು ನಿಗಮದಿಂದ ನಿಗಮಕ್ಕೇನು ವರ್ಗಾವಣೆಗೆ ಅರ್ಜಿ ಹಾಕಿದ್ರು ಅವ್ರದ್ದು ತಿರಸ್ಕೃತಗೊಂಡಿದೆ ಅಂತೇಳಿ ಹಾಕಿದ್ದಾರೆ ಅಂತೇಳಿ ಹಲವಾರು ಜನ ನನಗೆ ಮೆಸೇಜ್ ಕೂಡ ಹಾಕಿದ್ದಾರೆ. ಅಣ್ಣ, ಇದ್ರ ಬಗ್ಗೆ ನೀವು ಮಾತಾಡಿ, ಏನು ಎತ್ತು ನಮಗೆ ತುಂಬ ಅನ್ಯಾಯ ಆಗ್ತಾಯಿದೆ ಅಂತ ಹೇಳ್ತಾ ಇರುವಂಥದ್ದು. ಆದರೆ ನಾನು ಕೇಳ್ಕೊಳ್ಳೋದಿಷ್ಟೇ, ಅದೊಂದೇ ಅಲ್ಲ, ಮುಂಬಡ್ತಿಗಿರ್ಬೋದು, ಪ್ರೊಫೆಷನರಿಗಿರ್ಬೋದು, ಹೀಗೆ ಹಲವಾರು ರೀತಿಯಲ್ಲಿ ಅದು ಕಂಟಕವಾಗಿದೆ. ನೋಡಿ, ಅನಧಿಕೃತ ಗೈರು ಹಾಜರಿ ಒಂದು ದಿನಕ್ಕೇ 23 ಅಡಿನಲ್ಲಿ ಆಡಳಿತ ಮಂಡಳಿ ಚಾರ್ಜ್ ಶೀಟ್ ಕೊಟ್ಟು ಈ ರೀತಿ ಅದನ್ನು ಕ್ಲೋಸ್ ಮಾಡ್ದಲೇ ಇರುವಂಥದ್ದಕ್ಕೆ ಮುಖ್ಯ ಕಾರಣ. ಜೊತೆಗೆ ಈ ಜಂಟಿ ಸಂಘಟನೆಗಳು ಈಗ ಮೊನ್ನೆ 2ನೇ ತಾರೀಕು ಸಭೆಗೆ ಹೋದಾಗ ಅದನ್ನು ಹೇಳಿದ್ದೀವಿ, ಮಾಡಿದ್ದೀವಿ, ಅದನ್ನು ಕ್ಲೋಸ್ ಮಾಡ್ತೀವಿ ಎಂದಿದ್ದಾರೆ. ಯಾವಾಗ ಸ್ವಾಮಿ ಕ್ಲೋಸ್ ಮಾಡ್ತಾರೆ? ಜಂಟಿ ಸಂಘಟನೆಗಳು ಒಂದು ಸರಿಯಾದಂಥ ದೃಢ ನಿರ್ಧಾರ ತಗೊಳ್ದಲ್ಲೇ ಇರೋದ್ರಿಂದ ಇವೆಲ್ಲ ಇವತ್ತಿಷ್ಟೊಂದು ಪರಿಸ್ಥಿತಿ ಬಂದಿದೆ ನೌಕರಿಗೆ. ಹೇಳೋಕ್ಕಾಗ್ತಾ ಇಲ್ಲ ರೀ, ಅಂಥ ಪರಿಸ್ಥಿತಿ ಬಂದಿದೆ ನಮ್ಮ ನೌಕರದು. ನೋಡಿ, ಇವತ್ತು ವೇತನದ ವಿಚಾರವಾಗಿ ಯಾವುದೇ ವಿಚಾರ ಚಕಾರ ಎತ್ತುತ್ತಾ ಇಲ್ಲ. ಒಂದು ಕಡೆ ಜಂಟಿ ಸಂಘಟನೆಗಳು ಏನೇನು ಹೇಳಿದ್ರು, ಏನೇನು ಮಾಡಿದ್ರು, ಸರ್ಕಾರದ ಮೇಲೆ ಒತ್ತಡ ಹಾಕ್ತೀವಿ, ಹಾಗೆ ಈಗ ಆಲ್ರೆಡಿ ಏನು ಏಪ್ರಿಲ್ಗೆ ಹೋಗ್ತಾರೆ, ಏಪ್ರಿಲ್ 1ನೇ ತಾರೀಕು ಒಳಗೆ ಮಾಡಲಿಲ್ಲ ಅಂದರೆ ನಾವು ಧುಮುಕ್ಬೇಕಾಗುತ್ತೆ, ಹಾಗೆ ಹೀಗೆ. ಎಲ್ಲಿ ಗಂಟ ಧುಮುಕ್ತೀರಿ, ಎಲ್ಲಿ ಗಂಟ ಇದು ಕೊಡ್ತೀರಿ? ಏನು ಅದಕ್ಕೆ ಒಂದು ಬೆಲೆ ಇದೇ ಇಲ್ವಾ? ಕಾಲನೇ ಇಲ್ವಾ? ಎಷ್ಟು ವರ್ಷ ಮಾಡ್ತೀರಿ? ಜಂಟಿ ಸಂಘಟನೆಗಳ ಈ ನಿರ್ಧಾರ ಸರಿ ಇಲ್ಲ. ಜೊತೆಗೆ ಇನ್ನೊಂದು ಒಕ್ಕೂಟದ ಸಂಘಟನೆ, ಏನರಪ್ಪ ನಿಮ್ಮ ಹೋರಾಟಗಳು ಎಲ್ಲೋಯ್ತಪ್ಪ? ತಟಸ್ಥವಾಗ್ಬಿಟ್ರಲ್ರಿ. ಏನು ಶಿವರಾತ್ರಿ ನಂತರ ನಮ್ಮ ಹೋರಾಟ ಚಳವಳಿ ಶುರುವಾಗುತ್ತೆ, ಕಾದು ನೋಡಿ, ಹಂಗೆ ಹಿಂಗೆ. ಏನು ಮಾಡ್ತಾಯಿದ್ದೀರಿ? ನೀವು? ನೌಕರಿಗೆ ತುಂಬ ಅನ್ಯಾಯ ಆಗ್ತಾಯಿದೆ. ತುಂಬ ದಿನನಿತ್ಯ ಗೋಳು ಇಕ್ಕತ್ತಾ ಇದ್ದಾರೆ ನೌಕರರು. ಇವತ್ತು ಇನ್ನೂ ಒಂದು ವಿಚಾರ ಹೇಳಿದ್ರು ನೌಕರರು. ಏನಪ್ಪ ಅದು ಅಂತಂದರೆ, ಮೈಸೂರು ರೋಡ್ನಲ್ಲಿ ಹಲವಾರು ರೀತಿಯಲ್ಲಿ ಏನು ಹಿಂದೆ ಒಂದು ಸರ್ಕಾರ ಹೇಳಿತ್ತು, ಏನು ಇಲ್ಲಿ ತನಕ ಆಗಿತ್ತು ಅದನ್ನು ಕ್ಲೋಸ್ ಮಾಡಿದ್ದೀವಿ, ಹಾಗೆ ಹೀಗೆ ಫೈನ್ಗಳು, ಏನು ವೈಲೆನ್ಸು, ಟ್ರಾಫಿಕ್ ವೈಲೆನ್ಸು ಕ್ಲೋಸ್ ಮಾಡಿದ್ದೀವಿ ಅಂತ ಸರ್ಕಾರ ಒಂದು ಲೆಕ್ಕಾಚಾರ ಹೇಳಿದ್ದಂಥದ್ದು. ಈಗ ಡಿಪೋಗಳಲ್ಲಿ 50,000 60,000 ಫೈನ್ ಬಂದಿದೆ. ಡಿಪೋ ಮ್ಯಾನೇಜರ್ ಸಹಿ ಮಾಡಿ ನಮಗೆ ಚಾರ್ಜ್ ಶೀಟ್ಗಳು ಕೊಡ್ತಾ ಇದ್ದಾರೆ, ಹಾಗೆ ಹೀಗೆ ಅಂತ ಶುರುವಾಗಿದೆ. ಎಲ್ಲಿ ಗಂಟರಿ ನೌಕರರು ಈ ರೀತಿ ಇರಬೇಕು? ಒಕ್ಕೂಡ್ತವ್ರಂತೂ ಅದೇನು ಹೇಳ್ತಾರಲ್ಲ, ಹೋದ ವರ್ಷ ಬಜೆಟ್ನಲ್ಲಿ ಹಂಗಾಗಲಿಲ್ಲ ಅಂದರೆ ಹಿಂಗಾಗಲಿಲ್ಲ, ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂದರು. ಹೋದ ವರ್ಷ ಹೋಯ್ತು, ಈ ವರ್ಷ ಬಜೆಟ್ನಲ್ಲಿ ಆಗಲಿಲ್ಲ, ಮಾಡಿಬಿಡ್ತಾರೆ ಅಂತಂದರು. ಏನೂ ಮಾಡಲಿಲ್ಲ. ನಿಮ್ಮ ಪ್ರಯತ್ನ ಏನಪ್ಪ? ಆ ಜಂಟಿ ಸಂಘಟನೆಗಳು ಹಲವಾರು ರೀತಿ ಒಂದು ರೀತಿಯಲ್ಲಿ ಕರೆಗಳು ಕೊಟ್ಟಾಗ ಆ ವಿಚಾರದಲ್ಲಿ ಮಾತುಕತೆಗೆ ಮ್ಯಾನೇಜ್ಮೆಂಟು ಅವ್ರ ಹೋರಾಟದ ಕರೆ ಕೊಟ್ಟದ್ದಕ್ಕೆ ಮಾತುಕತೆ ಕರೆದಿದ್ದು. ಅದರಲ್ಲಿ ನಿಮ್ಮನ್ನು, ಯಾಕೆಂದರೆ ನೀವು ಸಂಘಟನೆಗಳು ಇದ್ದಾವೆ ಅನ್ನೋ ಲೆಕ್ಕಾಚಾರದಲ್ಲಿ ನಿಮ್ಮನ್ನು ಕರೆದಿದ್ದಾರೆ ಅಷ್ಟೇ. ನಿಮ್ಮ ಪಾತ್ರ ಏನ್ರಿ? ನೌಕರರು ಸಾಕಷ್ಟು ಬೇಸತ್ತೋಗವ್ರಿ. ಜಂಟಿ ಸಂಘಟನೆಗಳನ್ನ ಹೇಳೋದಿಷ್ಟೇ, ಈಗೇನು 33,000 ಚಾರ್ಜ್ ಶೀಟ್ ಕೊಟ್ಟಿದ್ದಾರೆ, ಶೀಘ್ರ ಅದನ್ನು ಸರಿಯಾದಂಥ ರೀತಿಯಲ್ಲಿ ವ್ಯವಸ್ಥೆ ಮಾಡಿ ನಮ್ಮ ನೌಕರಿಗೆ ವೇತನ ಏನು ಬರಬೇಕು ಅದನ್ನು ಜಾರಿ ಮಾಡಲಿಕ್ಕೆ ಏನೇನು ಮಾಡಬೇಕು ಅದನ್ನು ಮಾಡಿರಿ. ಸುಮ್ಮನೆ ಕಾಲಹರಣಗಳು ಯಾಕ್ರಿ ಮಾಡ್ತಾಯಿದ್ದೀರಿ? ಹೋಗ್ಕೊಡ್ತಾವ್ರೆ ಎಲ್ರಿ ನಿಮ್ಮ ಹೋರಾಟಗಳು, ನಿಮ್ಮ ಕತೆಗಳು, ನಿಮ್ಮ ವಿಚಿತ್ರಗಳು ಎಲ್ಲೋದ್ರಿ? ಮರೆಯಾಗ್ಬಿಟ್ರಲ್ರಿ. ನೌಕರಿಂದ ಬಂದು ನೌಕರಿಗಾಗಿ ನಾನು ಮಾಡ್ತೀನಿ, ಯಾವ ಸಂಘಟನೆ ಬೇಡ, ಮತ್ತೊಂದು ಬೇಡ, ಮಗದೊಂದು ಬೇಡ ಅಂತೇಳಿ ನಮ್ಮ ವಿಚಾರದಲ್ಲಿ ಎಲ್ಲ ನಮ್ಮ ನಮ್ಮ ಸಲಹೆಗಳ ಸೂಚನೆಗಳನ್ನ ತಗೊಂಡು ನಮ್ಮ ಹತ್ರ ಬೈಲಾಯಿಸ್ಕೊಂಡು ನಾನು ಬೈಲಾಯಿಸ್ಕೊಂಡದ್ದು ನಿಮಗೆ ಏನು ಕೂಟ ಕಟ್ಟಿದಾಗ ನನ್ನ ಹತ್ರ ಎಲ್ಲ ಸಲಹೆ, ಪತ್ರ ಚಳವಳಿ ಮಾಡೋದು ಹೇಗೆ, ಮತ್ತು ಕಮಿಟಿಗಳು ಮಾಡೋದು ಹೇಗೆ, ಹೋರಾಟ ಮಾಡೋದು ಹೇಗೆ ಅಂತ ಎಲ್ಲ ರೀತಿಯಲ್ಲೂ ಪಡ್ಕೊಂಡು ತಿಳ್ಕೊಂಡು ಯಾವ್ಯಾವ ರೀತಿ ನನ್ನನ್ನು ಉಚ್ಚಾಟನೆ ಮಾಡಿದ್ರಿ ಅಂತ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳಿ. ನಾನು ಯಾವಾಗ ಈಗ ಹೇಳ್ತಾ ಇದ್ದೀನಿ, ಇನ್ನು ಮುಂದೆ ನಿಮ್ಮ ವಿಚಾರಗಳನ್ನ ತರ್ತಾನೆ
ಹಲವಾರು ರೀತಿ ಉಚ್ಚಾಟನೆ ಮಾಡ್ದಲ್ಲಪ್ಪ. ಏನು ಮಾಡಿದೆ ನಾನು? ಯಾಕೆ ಉಚ್ಚಾಟನೆ ಮಾಡಿದ್ರೆ ಹೇಳಿ? ನಾನು ಏನು ಸಂಘಟನೆಯಲ್ಲಿ ಏನು ಮಾಡಿದ್ದೆ? ಯಾರ್ದ ತಿಂದಿದ್ನ, ಉಂಡಿದ್ನ, ಯಾವ ರೀತಿ ವೈಲೆನ್ಸ್ ಮಾಡಿದ್ದೆ? ನಾನು ಮಾಡಿದ್ದಂಥದ್ದು ಹಿಂಗೇನೆ. ನೀವು ಮಾಡ್ತಾ ಇರುವಂಥ ವಿಚಾರ ಸರಿ ಇಲ್ಲ, ನೀನು ನಡ್ಕೊಳ್ತಾ ಇರುವಂಥ ವಿಚಾರ ಸರಿ ಇಲ್ಲ, ಲೆಕ್ಕ ಕೊಡು, ಅದು ಕೊಡು, ಇದು ಕೊಡು ಅಂತ ಕೇಳಿದ್ದು. ನೀನು ನಡ್ಕೊಂಡು ಹೋಗ್ತಾ ಇರುವಂಥದ್ದು ಏನು ಈ ಸಂಘಟನೆಗಳ ರೀತಿಯಲ್ಲಿ ನೀನು ಸರಿಯಾಗಿ ನಿರ್ಧಾರ ತಗೊಳ್ತಾ ಇಲ್ಲ, ಏಕಪಕ್ಷ ನಿರ್ಧಾರ ತಗೊಳ್ತಾ ಇದ್ದೀರಿ ಅಂತ ಹೇಳಿದಾಗ ನನ್ನನ್ನು ಲೆಟ್ರ್ ಕೊಟ್ಟು ಉಚ್ಚಾಟನೆ ಮಾಡ್ದಲ್ರಿ. ಯಾಕೆ ಉಚ್ಚಾಟನೆ ಮಾಡಿದ್ರೆ ಹೇಳಿ? ಸರ್ಕಾರ ಮತ್ತು ಆಡಳಿತ ಮಂಡಳಿ ನನ್ನನ್ನು ಉಚ್ಚಾಟನೆ ಮಾಡಿಸ್ತು. ಏನಂದರೆ ಆನಂದ ಇದ್ದರೆ ಏನೂ ಮೋಸ ಮಾಡೋಕ್ಕಾಗಲ್ಲ ನೌಕರಿಗೆ. ಆನಂದ ಇಲ್ಲದ್ರೆ ಯಾಕೆಂದರೆ ಹೆಂಗೆ ಬೇಕಾದ್ರೆ ಹಂಗೆ ಮೋಸ ಮಾಡ್ಬೋದು. ಯಾಕೆಂದರೆ ನೀವು ಹೊಸ ಪೂಜಾರಿಗಳು, ಹೋರಾಟ ಗಂಧ ಗಾಳಿ ಗೊತ್ತಿಲ್ಲ ನಿಮಗೆ ಅನ್ನೋ ರೀತಿಲಿ ನನ್ನನ್ನು ನಿಮ್ಮ ಕಡೆಯಿಂದ ಉಚ್ಚಾಟನೆ ಮಾಡಿಸಿದ್ರು. ಆಗ ನೀವು ಮಾಡಿಬಿಟ್ರಿ ನೇರವಾಗಿ. ನನ್ನ ಹುಡುಕು ಏನಿತ್ತು ತೋರಿಸ್ರಪ್ಪ. ಈಗಲೂ ಕೂಡ ಹೇಳ್ತೀನಿ ನಾನು, ಸುಮ್ಮನೆ ಅನಾವಶ್ಯಕವಾಗಿ ಏನೇನೋ ಮಾಡಿ ಹಾಳು ಮಾಡಿಬಿಟ್ರಿ, ನೌಕರ ಬಾಯಿಗೆ ಮಣ್ಣು ಹಾಕ್ಬಿಟ್ರಿ. ಇವೆಲ್ಲ ಸೇರಿ 16 ಸಂಘಟನೆಗಳಿದ್ದಾವೆ. ನಾನು ಯಾವುದೇ ಸಂಘಟನೆಗಳನ್ನ ವಹಿಸಬೇಕು ಮಾಡಬೇಕು ಅಂತ ನನ್ನ ಉದ್ದೇಶ ಇಲ್ಲ. ನನಗೆ ಆಕ್ರೋಶ ಏನಾದರೂ ಇಷ್ಟು ಅನ್ಯಾಯ ಆಗ್ತದೆ, ಸುಮ್ಮನೆ ಇದ್ರಲ್ರಿ. ಇಲ್ಲಿ ಏನೇನು ಮಾಡ್ತೀರಾ ಮಾಡಿ, ನಾನು ಏನೇನು ಮಾಡಬೇಕು ಅದನ್ನೆಲ್ಲನೇ ರೆಡಿ ಮಾಡಿದ್ದೀನಿ. ಈಗ ಏನು CM ಮತ್ತು ಟ್ರಾನ್ಸ್ಪೋರ್ಟ್ ಮಿನಿಸ್ಟ್ರು ಮತ್ತು ಏನು ಹಲವಾರು ಚೀಫ್ ಸೆಕ್ರೆಟ್ರಿ, ವ್ಯವಸ್ಥಾಪಕ ನಿರ್ದೇಶಕರು, ಹೀಗೆ ಹಲವಾರು ರೀತಿ ಎಲ್ಲರ ಮೇಲೂ ದೂರು ಮಾಡಲಿಕ್ಕೆ ಏನು ಮಾಡಬೇಕೆಲ್ಲ ಮಾಡಿದ್ದೀನಿ. ನನ್ನ ಪ್ರಯತ್ನ ನಾನು ಮಾಡ್ತೀನಿ. ನೌಕರಿಗೆ ನ್ಯಾಯ ಕೊಡಿಸುವಂಥ ಕೆಲಸ ಖಂಡಿತ ಬಿಡಲ್ಲ, ನಾನು ಮಾಡೇ ಮಾಡ್ತೀನಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೇನೆ. ಈ ಸಂಘಟನೆಗಳು 16 ಸಂಘಟನೆಗಳೇ ಹೋಗಿ ಮನೇಲಿ ಮಲ್ಕೊಳ್ಳಿ, ಪಾಚ್ಕೊಳ್ಳಿ. ನಿಮ್ಮ ಅವಶ್ಯಕತೆ ನೌಕರಿಗಿಲ್ಲ ಅಂತ ಅನ್ನಿಸ್ತಾ ಇದೆ ನಿಮ್ಮ ಆಟಗಳು ನೋಡಿದ್ರೆ. ನೋಡಿ ನೌಕರರೇ, ಈ ವಿಚಾರನ ನಾನು ಇನ್ನು ಮುಂದೆ ಯಾರಿಗೂ ಶೇರ್ ಮಾಡಿ ಮತ್ತೊಂದು ಮಾಡಿ ಮಗದೊಂದು ಮಾಡಿ ಅಂತ ನಾನು ಹೇಳಲ್ಲ. ಅದು ನಿಮಗೆ ಬಿಟ್ಟಂಥದ್ದು. ಯಾಕೆ ಅಂತಂದರೆ ನೌಕರಿಗೆ ಏನು ತಿಳಿಸ್ಬೇಕು ಬಿಡಬೇಕು ಅದನ್ನು ನನ್ನ ಪ್ರಯತ್ನ ನಾನು ಮಾಡ್ತಾಯಿದ್ದೀನಿ. ನೌಕರು ಮತ್ತೊಬ್ಬರಿಗೆ ಮಗದೊಬ್ಬರಿಗೆ ನೀವು ತಿಳಿಸೋ ಜವಾಬ್ದಾರಿ ನಿಮ್ಮದು ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾಕೆ ಅಂತಂದರೆ ಕೆಲವೊಂದಷ್ಟು ಜನ ಶೇರ್ ಮಾಡಿದ್ರೆ ಏನು ಶೇರ್ ಮಾಡಿ ಅಂತ ಯಾಕೆ ಹೇಳ್ತೀನಿ ಅಂತ ಕೆಲವೊಂದಷ್ಟು ಜನ ಕಿಂಡಲ್ಗಳು ಮಾಡ್ತಾರೆ. ಆಮೇಲೆ ಕೆಲವೊಂದಷ್ಟು ಜನ ಬೇಕಾಬಿಟ್ಟು ಕಾಮೆಂಟ್ಗಳು ಮಾಡ್ತಾರೆ. ಅವರು ಹೊರಗಡೆ ಬಂದು ಹೋರಾಟ ಮಾಡ್ಬೇಕ್ರಿ, ಗೊತ್ತಾಗುತ್ತೆ ಕಷ್ಟ ಸುಖ ಏನು ಅಂತೇಳಿ. ಸುಮ್ಮನೆ ಎಲ್ಲೋ ಕೂತ್ಕೊಂಡು ಕಾಮೆಂಟ್ ಮಾಡಿ ಹೇಳೋದಲ್ಲ. ಎಷ್ಟು ಸಲ ಡಿಸ್ಮಿಸ್ ಆಗಿದ್ರೆ, ಎಷ್ಟು ಸಲ ಸಸ್ಪೆಂಡ್ ಆಗಿದ್ರೆ, ಎಷ್ಟು ಸಲ ಪೊಲೀಸ್ ಕೇಸ್ ಹಾಕಿಸ್ಕೊಂಡಿದ್ದೀರಿ ಗೊತ್ತಿದೆಯಾ ನಿಮಗೆ? ನಾನು ಪ್ರಕರಣಗಳು ಗೊತ್ತಿದೆಯಾ ನಿಮಗೆ? ಸುಮ್ಮನೆ ಅನಾವಶ್ಯಕವಾಗಿ ಏನು 4 ಗೋಡೆ ಮಧ್ಯೆ ಕೂತ್ಕೊಂಡು ಮಾತಾಡ್ತೀನಿ ಅಂತಿರಲ್ಲ. ಮುಂದೆ ಬರ್ತೀನಿ, ರೋಡಿಗೆ ಇಳಿತೀನಿ, ಹಿಂದೆ ಹೆಂಗೆ ಇಳಿದಿದೆ ಹಂಗೆ ಕೂತ್ಕೊಂಡು ಮಾತಾಡ್ತಾ ಇದ್ದೀನಿ ಅಂದರೆ ನೌಕರಿಗೆ ತಿಳಿಸ್ತಾ ಇದ್ದೀನಿ ವಿಷಯನ. ಅದನ್ನು ಅರ್ಥ ಮಾಡ್ಕೊಳ್ಳಿ. ಸುಮ್ಮನೆ ಅನಾವಶ್ಯಕವಾಗಿ ಕಿಂಡಲ್ ಮಾತಾಡೋದಲ್ಲ. ಕಿಂಡಲ್ ಮಾತಾಡೋರು ನಾನು ಕೇಳೋದು ನೇರವಾಗಿ ಕೇಳ್ತೀನಿ. ನೀವು ಎಷ್ಟು ಸಲ ಸಸ್ಪೆಂಡು, ಎಷ್ಟು ಸಲ ಡಿಸ್ಮಿಸ್ಸು, ನಿಮ್ಮ ಮೇಲೆ ಎಷ್ಟು ಚಾರ್ಜ್ ಶೀಟ್ ಇದೆ, ಎಷ್ಟು ಪೊಲೀಸ್ ಕೇಸ್ಗಳಿದೆ, ಎಷ್ಟು ವರ್ಗಾವಣೆ ಯಾವ್ಯಾವ ಡಿಪೋ ಆಗಿದ್ದೀರಿ ಕೊಡಿ ನನಗೆ. ನಾನು ಆಗಿರುವಂಥದ್ದು ನಾನು ಬೇಕಾದ್ರೆ ಕೊಡ್ತೀನಿ ಎಲ್ಲ ಅಂಕಿ ಅಂಶನ ಪೂರ್ತಿ. 2 ಸಲ ಡಿಸ್ಮಿಸ್ಸು, 2 ಸಲ ಸಸ್ಪೆಂಡು, 15 FIR, 7 ಡಿಪೋ ವರ್ಗಾವಣೆ, ಇನ್ನೂ ಚಾರ್ಜ್ ಶೀಟ್ಗಳು ಎಷ್ಟಿದ್ದಾವೆ? ಇನ್ನೂ 8 ಚಾರ್ಜ್ ಶೀಟ್ ಇದ್ದಾವೆ ನನ್ನ ಹತ್ರ ನನ್ನ ಮೇಲೆ ಮಾಡಿರುವಂಥದ್ದು. ಯಾವುವು ಅವೆಲ್ಲ? ನೌಕರಿಗಾಗಿ ಹೋಗಿ ನೌಕರಿಗೆ ಬೆಂಬಲಿಕೆಯಾಗಿ ಹೋರಾಟ ಮಾಡಿದ್ದಂಥದ್ದು. ಅದನ್ನು ಅರ್ಥ ಮಾಡ್ಕೊಳ್ಳಿ. ನಾನೇನು ಹೇಳೋಕ್ಕೆ ಇಷ್ಟಪಡಲ್ಲ, ಯಾರನ್ನು ವಹಿಸ್ಬೇಕು ಅನ್ನೋ ನನ್ನ ಉದ್ದೇಶ ಇಲ್ಲ. ನೌಕರಿಗೆ ಏನು ಮಾಹಿತಿ ಹಂಚಬೇಕು ಅದನ್ನು ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ. ಮುಂದೆ ಜಾಗೃತರಾಗಬೇಕು. ನೌಕರರು ನನ್ನನ್ನು ಕೂಡ ಸೇರಿಸಿ ಪ್ರಶ್ನೆ ಮಾಡಬೇಕು. ಆ ರೀತಿಯಲ್ಲಿ ನಾನು ಜಾಗೃತಿ ಮಾಡ್ತಾ ಇದ್ದೀನಿ. ಹಿಂದೆ ಸಂಘಟನೆಗಳು ನಾವು ನೌಕರನ್ನ ಜಾಗೃತಿ ಮಾಡಿಬಿಟ್ರೆ ನಮ್ಮನ್ನೇ ಪ್ರಶ್ನೆ ಮಾಡ್ತವೆ ಅನ್ನುವಂಥದ್ದಕ್ಕೆ ಇವತ್ತುವರೆಗೂ ಒಂದು ಮೂಲೆಯಲ್ಲಿ ಇರಲಿ. ಅವ್ರಿಗೆ ಕಷ್ಟ ಇರಲಿ, ಅವ್ರ ಕಷ್ಟ ಇದ್ದರೆ ನಮ್ಮ ಹತ್ರ ಬರೋದು ಅನ್ನುವಂಥ ರೀತಿಲಿ ಈ ಸಂಘಟನೆಗಳು ಮುಂದುವರಿಸ್ತಾ ಇರುವಂಥದ್ದು. ನನ್ನ ಉದ್ದೇಶ ಏನಂದರೆ ನೌಕರು ಪ್ರತಿಯೊಬ್ಬರು ಜಾಗೃತರಾಗಬೇಕು. ಆನಂದ ಎಲ್ಲ ಕಡೆನೂ ಬರೋಕ್ಕಾಗಲ್ಲ, ಎಲ್ಲ ಕಡೆನೂ ಹೋರಾಟ ಮಾಡೋಕ್ಕಾಗಲ್ಲ. ನೀವೇ ಜಾಗೃತರಾದರೆ, ನೀವೇ ಪ್ರಶ್ನೆ ಮಾಡುವಂಗಾದರೆ ಅನುಕೂಲ ಆಗುತ್ತೆ ಅಂತೇಳಿ ನಾನು ಜಾಗೃತಿ ಮೂಡಿಸ್ತಾ ಇದ್ದೀನಿ, ನೌಕರಿಗೆ ಎಚ್ಚರಿಸ್ತಾ ಇದ್ದೀನಿ. ನೌಕರ ಬಂಧುಗಳೇ, ನೀವು ಏನು ಮಾಡಬೇಕು ಏನು ಬಿಡಬೇಕು ಅನ್ನೋದನ್ನು ಮುಂದಿನ ದಿನದಲ್ಲಿ ನಿರ್ಧಾರ ಮಾಡಿ. ಯಾರ ಜೊತೆ ಸಂಪರ್ಕದಲ್ಲಿ ಯಾರ ಜೊತೆ ಹೋದರೆ ನಮ್ಗೆ ಅನುಕೂಲ ಆಗುತ್ತೆ ಅನ್ನೋದನ್ನು ಕೂಡ ನೀವು ತೀರ್ಮಾನ ಮಾಡಿ ಅಂತೇಳಿ ನಾನು ಮಾತು ಮುಗಿಸ್ತೇನೆ ಸ್ನೇಹಿತರೆ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.